ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಪ್ರೋಸ್ಟೇಟ್ ಗ್ರಂಥಿ ಈ ವಿಷಯ ಮೇಲೆ ಮಾತಾಡ್ತೀನಿ. ಯಾಕಂದರೆ ನಮ್ಮ ವೀಕ್ಷಕರು ರೆಗ್ಯುಲರ್ ಆಗಿ ಸರ್ ಪ್ರೋಸ್ಟೇಟ್ ಗ್ರಂಥಿ ಬಗ್ಗೆ ಹೇಳಿ, ಯಂಗೇಜ್ನಲ್ಲಿ ಪ್ರೋಸ್ಟೇಟ್ ಪ್ರಾಬ್ಲಮ್ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ, ಈ ವಿಷಯ ಮೇಲೆ ಮಾತಾಡಿ ಅಂತ ರೆಗ್ಯುಲರ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಸೊ ಪ್ರೋಸ್ಟೇಟ್ ಗ್ರಂಥಿ ಮೇಲೆ ಬ್ರೀಫ್ಲಿ ನಾನು ಮುಂಚೆ ಒಂದು ವಿಡಿಯೋ ಮಾಡಿದೆ. ಬಟ್ ಅಗೇನ್ ಫಾರ್ ದ ಲಾರ್ಜರ್ ಆಡಿಯನ್ಸ್ ಅವರಿಗೆ ಒಂದು ಹೆಲ್ಪ್ ಆಗಲಿ, ಯಾಕಂದರೆ ಯಂಗ್ ಏಜ್ನಲ್ಲಿ ಇದು ತುಂಬ ತೊಂದರೆ ಆಗ್ತಿದೆ ಅಂತ ಈ ವಿಷಯ ಮೇಲೆ ಮತ್ತೊಂದು ಸತಿ ಮಾತಾಡ್ತೀನಿ. ಸೊ ಪ್ರೋಸ್ಟೇಟ್ ಗ್ರಂಥಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಮೆಲ್ ರಿಪ್ರೊಡಕ್ಟಿವ್ ಆರ್ಗನ್, ಪುರುಷರ ಏನು ಲೈಂಗಿಕ ಅವಯವಗಳೇನಿದೆಯಲ್ಲ ಅದರಲ್ಲಿ ಇದು ಒಂದು ಗ್ರಂಥಿ ತುಂಬ ಇಂಪಾರ್ಟೆಂಟು. ಇದು ಗ್ರಂಥಿ ತುಂಬ ಚಿಕ್ಕದಾಗಿರುತ್ತೆ. ಇದ್ರ ಶೇಪ್ ಅಂದರೆ ಈ ಥರ ಶೇಪ್ ಇರುತ್ತೆ. ಇದು ಎಲ್ಲಿರುತ್ತೆ ನಮ್ಮ ಬಾಡಿನಲ್ಲಿ ಅಂದರೆ ನಮ್ಮ ಮೂತ್ರಕೋಶ ಏನಿರುತ್ತೆ ನೋಡಿ, ಯೂರಿನರಿ ಬ್ಲ್ಯಾಡರು, ಆ ಯೂರಿನರಿ ಬ್ಲ್ಯಾಡರ್ ಕೆಳಗಡೆ ಇರುತ್ತೆ. ಜೊತೆಗೆ ರೆಕ್ಟಮ್ ಅಂದರೆ ನಾವು ಮೋಷನ್ ಏನು ಪಾಸ್ ಮಾಡ್ತೇವೆ ನೋಡಿ, ಆ ರೆಕ್ಟಮ್ ಮೇಲೆ. ಸೊ ಇಟ್ ಈಸ್ ಪ್ಲೇಸ್ ಜಸ್ಟ್ ಬಿನಿಟ್ ಟು ದ ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ರೆಕ್ಟಮ್. ಸೊ ಈ ಥರ. ಸೊ ಇದ್ರದ್ದು ಫಂಕ್ಷನ್ ಏನಿರುತ್ತೆ ಅಂದರೆ, ಯೂರಿನರಿ ಬ್ಲ್ಯಾಡರ್ದಿಂದ ಏನು ಯುರೆತ್ರ ಅಂತ ಪೈಪ್ ಇರುತ್ತೆ, ಈ ಥರ ಪೈಪ್ ಇರುತ್ತೆ. ಸೊ ಈ ಯೂರಿನರಿ ಬ್ಲ್ಯಾಡರ್ದಿಂದ ಇರುತ್ತೆ ನೋಡಿ, ಇಲ್ಲಿಂದ ಹೋಗ್ಬಿಟ್ಟು ಯುರೆತ್ರದಿಂದ ಹೊರಗಡೆ, ಪಿನಿಸ್ದಿಂದ ಹೊರಗಡೆ ಇದೆ. ಸೊ ಇದು ಯುರೆತ್ರನ ಕವರ್ ಮಾಡಿದಿರುತ್ತೆ ಈ ಥರ, ತಾವು ನೋಡ್ತಿರ್ಬೋದು. ಸೊ ಈ ಥರ ಯೂಶ್ವಲಿ ಯಂಗ್ ಏಜ್ನಲ್ಲಿ ಇದು ತೊಂದರೆ ಮಾಡಲ್ಲ. 45-50 ವರ್ಷ ಆಗುವವರೆಗೆ ಯೂಶ್ವಲಿ ಇದು ತೊಂದರೆ ಮಾಡಲ್ಲ. 50 ವರ್ಷ ಆದಮೇಲೆ ಇದರಲ್ಲಿ ಇದು ಒಂದು ಸ್ಪಂಜ್ ಥರ ಇರುತ್ತೆ, ಸಾಫ್ಟ್ ಇರುತ್ತೆ. ಬರ್ತಾ ಬರ್ತಾ ಇದು ಹಾರ್ಡ್ ಆಗ್ತದೆ, ಕೊಬ್ಬರಿ ಥರ ಹಾರ್ಡ್ ಆಗ್ತಾ ಹೋಗ್ಬಿಟ್ಟು ಕಲ್ ಥರ ಆದಮೇಲೆ ಇದು ಏನು ಮಾಡುತ್ತೆ, ಇದು ಏನು ಯೂರಿನ್ ಪೈಪ್ ಇದೆ ನೋಡಿ ಅದರ ಮೇಲೆ ಪ್ರೆಷರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದ್ಸತಿ ಇದು ಪ್ರೆಷರ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಸ್ವಲ್ಪನೂ ಯೂರಿನ್ ಬಂದರೆ ಕಂಟ್ರೋಲ್ ಆಗಲ್ಲ. ಪದೇ ಪದೇ ಫ್ರೀಕ್ವೆಂಟ್ಲಿ ಯೂರಿನ್ ಪಾಸ್ ಮಾಡಿಬೇಕಂತ ಫೀಲಿಂಗ್ ಬರುತ್ತೆ. ಪದೇ ಪದೇ ಯೂರಿನಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಪದೇ ಪದೇ ವೀರ್ಯನಲ್ಲಿ, ಸೀಮನ್ನಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ರಿಪೀಟೆಡ್ಲಿ ಏನಾಗುತ್ತೆ, ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಆ ಯುರೆತ್ರನಲ್ಲಿ, ಸ್ವಲ್ಪ ಉರಿ ಉರಿ ಥರ. ಸೊ ಇದರದ್ದು ಎನ್ಲಾರ್ಜ್ಮೆಂಟ್, ಇದೆಲ್ಲ ಲಕ್ಷಣಗಳು. ಸೊ ಮುಂಚೆ ಏನಂದರೆ, ಇಟ್ ಈಸ್ ಎ ಏಜಿಂಗ್ ಪ್ರೋಸೆಸ್ ಅಥವಾ ಡಿಜೆನರೇಟಿವ್ ಪ್ರೋಸೆಸ್. ಏಜ್ ಪ್ರಕಾರ ಈ ಗ್ರಂಥಿನಲ್ಲಿ ಊತ ಬರುತ್ತೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಮತ್ತು ಮುಂಚೆದಿಂದನೇ ನಮ್ಮ ಯಾರ ಡಾಕ್ಟರ್ ಇದ್ದಾರೆ ಪ್ರಾಕ್ಟೀಸ್ ಮಾಡುವಾಗ, ಪ್ರೋಸ್ಟೇಟ್ ಗ್ರಂಥಿ ಅದು ಏಜ್ ರಿಲೇಟೆಡ್ ಸ್ವೆಲ್ಲಿಂಗ್ ಇರುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ತುಂಬ ಜಾಸ್ತಿ ಸ್ವೆಲ್ಲಿಂಗ್ ಬರ್ತಾ ಇದ್ರೆ ಮತ್ತು ಸ್ಕ್ರ್ಯಾಪ್ ಮಾಡಬೇಕು. ಮತ್ತು 1 ವರ್ಷ 1.5 ವರ್ಷ ಚೆನ್ನಾಗಿರುತ್ತೆ, ಮತ್ತು ತಿರ್ಗಾ ಮತ್ತು ಅದು ಅಷ್ಟೇ ಡೆವಲಪ್ ಆಗುತ್ತೆ, ಮತ್ತು ಸ್ಕ್ರ್ಯಾಪ್ ಮಾಡಬೇಕಂತ ಈ ಥರ ಅದ್ರ ಬಗ್ಗೆ ಹಿಂದೆ ಲಾಜಿಕ್ ಇತ್ತು. ಬಟ್ ಇದು ಮೆಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಇದರ ಇಂಪಾರ್ಟೆನ್ಸ್ ಯಾಕೆ ಇಂಪಾರ್ಟೆನ್ಸ್ ಅಂದರೆ, ಸ್ಪರ್ಮ್ ಸೆಲ್ಸ್ದಿಂದ ಏನು ಸ್ಪರ್ಮ್ ಉತ್ಪತ್ತಿ ಆಗುತ್ತೆ, ವೀರ್ಯನೋ ಅಥವಾ ವೀರ್ಯನಲ್ಲಿ ಇರುವ ಬೀಜಗಳು ಏನು ಉತ್ಪತ್ತಿ ಆಗುತ್ತೆ ನೋಡಿ, ಆ ಆಗಿದ ವೀರ್ಯದ ಉತ್ಪತ್ತಿನ ಸೆಮೆನೋ ವೆಸಿಕಲ್ಸ್ ಫ್ಲೂಡ್ ಜೊತೆಗೆ ಪ್ರೋಸ್ಟೇಟ್ ಗ್ರಂಥಿದಿಂದನೂ ಸರ್ಟನ್ ಸಿಕ್ರೇಷನ್ಸ್ ಉತ್ಪತ್ತಿ ಆಗ್ಬಿಟ್ಟು ಪ್ರೋಸ್ಟೇಟ್ ಫ್ಲೂಡ್ಸು, ಇವು ಮೂರು ಒಟ್ಟಿಗೆ ಸೇರಿಬಿಟ್ಟು ಏನಾಗುತ್ತೆ, ಒಂದು ಮೋಟಾರ್ ಥರ ಮಾಡುತ್ತೆ. ಅದಕ್ಕೆ ಇಟ್ ಈಸ್ ಲೈಕ್ ಎ ಒಂದು ಮೋಟಾರ್. ವೀರ್ಯನ ಟೆಸ್ಟಿಕಲ್ಸ್ದಿಂದ, ಎಪಿಡೆಡ್ಮಸ್ದಿಂದ, ಸೆಮೆನೋವೆರಸ್ ವೆಸಿಕಲ್ಸ್ದಿಂದ, ಪ್ರೋಸ್ಟೇಟ್ ಗ್ರಂಥಿದಿಂದ, ಯುರೆತ್ರದಿಂದ, ಪೆನಿಸ್ದಿಂದ ಹೊರಗಡೆ ಚೆಲ್ಬೇಕಂದ್ರೆ ಒಂದು ಕೆಮಿಕಲ್ ಬೇಕು, ಒಂದು ಲುಬ್ರಿಕಂಟ್ ಬೇಕು, ಒಂದು ಲಿಕ್ವಿಡ್ ಬೇಕು. ಇದೇ ಪ್ರೋಸ್ಟೇಟ್ ಗ್ರಂಥಿ ಆ ಲಿಕ್ವಿಡ್ನ ಉತ್ಪತ್ತಿ ಮಾಡುತ್ತೆ. ಯಾವರೆಗೆ ಆ ಲಿಕ್ವಿಡ್ ಈ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಆವರೆಗೆ ಈ ಪ್ರೋಸ್ಟೇಟ್ ಗ್ರಂಥಿ ಸಾಫ್ಟ್ ಆಗಿ ಇರುತ್ತೆ. ಕಾಲಾಂತರವಾಗಿ ಬರ್ತಾ 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 ಹೇಗೆ ಒಂದು ಪರ್ಸನ್ದು ಕೂದಲು ಬೆಳುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಳೆ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಯಿಂಟ್ಸ್ ಪೇನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರ ಅರ್ಥ ಏಜಿಂಗ್ ಆಗ್ತಾ ಇದೆ ಅಂತ. ಆ ಥರ ಈಗ ಗಂಧಿನಲ್ಲಿ ಊತ ಬಂದಿದಿರೋದು. ಸೊ ಇತ್ತೀಚೆಗೆ ಸ್ಪೆಷಲಿ ಪೋಸ್ಟ್ ಕೋವಿಡು
ತುಂಬಾ ಯಂಗ್ ಹುಡುಗರಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಇಸ್ ಬಿಕಮ್ ವೆರಿ ಕಾಮನ್. ಅದು ಕೋವಿಡ್ ಇನ್ಫೆಕ್ಷನ್ ಇಂದ ರಿಕವರಿದಿಂದ ಆಗಿರಬಹುದು. ಎಷ್ಟೋ ಸ್ಟಡಿನಲ್ಲಿ ಇವಾಗ ಔಟ್ಕಮ್ ಬರ್ತಾ ಇದೆ, ಕೋವಿಡ್ ವ್ಯಾಕ್ಸಿನ್ ಒಂದು ಸೈಡ್ ಎಫೆಕ್ಟ್ ಅಂತ. ಅದರಿಂದ ಯಂಗ್ ಏಜ್ನಲ್ಲಿ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಊತ ಬಂದಿದೆ. ಎಷ್ಟೋ ಯಂಗ್ ಹುಡುಗರು ನನ್ನ ಹತ್ರ ಬರ್ತಾ ಇದ್ದಾರೆ ಲಾಸ್ಟ್ ಒಂದು 2 ವರ್ಷ 2.5 ವರ್ಷದಿಂದ. ಸರ್, ರಾತ್ರಿ ಮಲಗಿದಾದ್ಮೇಲೆ 2 ಸತಿ 3 ಸತಿ ರೀಸೆಸ್ಗೆ ಎದ್ದೇಳಬೇಕಾಗ್ತಾ ಇದೆ. ಆಫೀಸ್ನಲ್ಲಿ ಒಂದೊಂದು ಸತಿ ಜಸ್ಟ್ ಯೂರಿನ್ ಪಾಸ್ ಮಾಡಿದ್ ಬಂದಿರ್ತೀವಿ, ಕೂತಿರ್ತೀವಿ, 1 ಅವರ್ ಆಗಲ್ಲ, ಮತ್ತೆ ತಿರ್ಗಾ ವಾಶ್ರೂಮ್ ಹೋಗ್ಬೇಕಂತ ಫೀಲಿಂಗ್ ಬರ್ತಾ ಇದೆ. ಸಮ್ ಟೈಮ್ ಒಂದೊಂದು ಮೀಟಿಂಗ್ ಇರುತ್ತೆ ಸರ್, ವಿದಿನ್ ಮೀಟಿಂಗ್ ನಮಗೆ ಎದ್ಬಿಟ್ಟು ಹೋಗ್ಬೇಕಂದ್ರೆ ಮುಜುಗರ ಬರ್ತಾ, ಇಷ್ಟು ಹೈ ಸೆನ್ಸೇಷನ್ ಇರುತ್ತೆ, ತಾಳ್ಮೆ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಮ್ ಟೈಮ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಕಾರ್ನಲ್ಲಿ, ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, 30 ಮಿನಿಟ್ಸ್ಗೆ 40 ಮಿನಿಟ್ಸ್ಗೆ ಯೂರಿನ್ ಪಾಸ್ ಮಾಡಬೇಕಂದ್ರೆ ಅವ್ರಿಗೆ ಸ್ವಲ್ಪ ಮುಜುಗರ ಥರ ಫೀಲಿಂಗ್ ಆಗ್ತಾ ಇದೆ ಸರ್. ಯಾಕೆ ಸರ್ ಈ ಥರ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂತ. ಸೊ ಇದು ಪ್ರೋಸ್ಟೇಟ್ ಗ್ರಂಥಿ ಊತ ಇದೆ ಅಂತ ನೋಡ್ಬೇಕಂದ್ರೆ ಇದಕ್ಕೆ ಒಂದು ಬೇಸಿಕ್ ಟೆಸ್ಟ್ಗಳು ಇರುತ್ತೆ. ಒಂದು ಡಾಕ್ಟರ್ ಪರ್ ರೆಕ್ಟಮ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಗ್ಲೌಸ್ ಹಾಕ್ಬಿಟ್ಟು ಮೋಷನ್ ಏರಿಯಾದಿಂದ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಥರ ಫಿಂಗರ್ ಹಾಕ್ಬಿಟ್ಟು ಮೇಲ್ ಈ ಪೋರ್ಷನ್ಗೆ ಈ ಥರ ಪ್ರೆಸ್ ಮಾಡಿಬಿಟ್ರೆ ಅಲ್ಲಿ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಪರ್ ರೆಕ್ಟಮ್ನಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಹಾರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಅದು ಕೆಳಗಡೆ ಮೋಷನ್ ಏರಿಯಾನ ಒತ್ತುತ್ತೆ, ಅದರ ಅರ್ಥ ಸ್ವೆಲ್ಲಿಂಗ್ ಆಗಿದೆ ಅಂತ. ಇದು ಲೋಕಲ್ ಎಕ್ಸಾಮಿನೇಷನು. ಮೇಲಿಂದ ಅಬ್ಡಮೆನ್ ಪಾಲ್ಪೇಷನ್ ಮಾಡುವಾಗ ಜಸ್ಟ್ ಇದು ಪ್ಯೂಬಿಕ್ ಹೇರ್ಸ್ ಏನಿರುತ್ತೆ ನೋಡಿ, ಆ ಪೋರ್ಷನ್ ಅಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ಹಾರ್ಡ್ನೆಸ್ ಫೀಲ್ ಆಗುತ್ತೆ ಆ ಗ್ರಂಥಿದು. ಲ್ಯಾಬೊರೇಟರಿ ಟೆಸ್ಟ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಟ್ರಸ್ ಅಂತ ಸ್ಕ್ಯಾನ್ ಮಾಡ್ತಾರೆ, ಅಂದ್ರೆ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾ ಸೋನೋಗ್ರಫಿ ಅಂತ. ಅದರ್ನಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಇನ್ಫ್ಲಮೇಷನ್ ಬರುತ್ತೆ. ಅಥವಾ ನಾರ್ಮಲ್ ಅಲ್ಟ್ರಾ ಸೋನೋಗ್ರಫಿ ಏನ್ ಮಾಡ್ತೀವಿ ನೋಡಿ, USG ಅಬ್ಡೊಮೆನ್ ಅಂಡ್ ಪೆಲ್ವಿಸ್ ಅಂತ, ಅದರ್ನಲ್ಲಿನೂ ಈ ಗ್ರಂಥಿನಲ್ಲಿ ಇರುವ ಊತ, ಇದರದ್ದು ವಾಲ್ಯೂಮ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಬ್ಲಡ್ ಟೆಸ್ಟ್ ನಲ್ಲಿ PSA ಲೆವೆಲ್ ಅಂತ ಚೆಕ್ ಮಾಡ್ತಾರೆ, ಪ್ರೋಸ್ಟೇಟ್ ಸಿರಮ್ ಆಂಟಿಜೆನ್ ಲೆವೆಲ್ ಅಂತ. ಸೊ ಇದು ಎಲಿವೇಟೆಡ್ ಇದೆ ಅಂದ್ರೆ ಪ್ರೋಸ್ಟೇಟ್ ರಿಲೇಟೆಡ್ ಸರ್ಟನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇದರಲ್ಲಿ ನಾನು ಮತ್ತೊಂದು ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಪ್ರೋಸ್ಟೇಟ್ ಇನ್ಫ್ಲಮೇಷನೇ ಬೇರೆ, ಪ್ರೋಸ್ಟೇಟ್ ಕ್ಯಾನ್ಸರೇ ಬೇರೆ. ನಾನು ಇಲ್ಲಿ ಎಲ್ಲಾ ಸಿಂಪ್ಟಮ್ ಏನು ಹೇಳ್ತಿದ್ದೀನಲ್ಲ, ಪ್ರೋಸ್ಟೇಟ್ ಇನ್ಫ್ಲಮೇಷನ್ ಅಥವಾ ಬಿನೈನ್ ಪ್ರೋಸ್ಟೇಟ್ ಹೈಪರ್ಪ್ಲಾಜಿಯಾ BPH ಅಂತೀವಿ. ಅಂದರೆ ಇದರಲ್ಲಿ ಜಸ್ಟ್ ಆ ಗ್ರಂಥಿನಲ್ಲಿ ಹಾರ್ಡ್ನೆಸ್ ಬಂದಿದೆ, ಸ್ವೆಲ್ಲಿಂಗ್ ಬಂದಿದೆ, ಬಟ್ ಇದು ಯಾವುದೋ ಕಾರಣಕ್ಕೆ ಕಾರ್ಷನ್ಸ್ಗೆ ಅಥವಾ ಕ್ಯಾನ್ಸರ್ಗೆ ಸಿಂಪ್ಟಮ್ಸ್ ಇಲ್ಲ. ಕ್ಯಾನ್ಸರ್ ಬಗ್ಗೆ ಯಾವಾಗ ವರಿ ಮಾಡ್ತೀವಿ ಅಂದರೆ ಓನ್ಲಿ ಓಲ್ಡ್ ಏಜ್ನಲ್ಲಿ 55-60 ಇಯರ್ ಆದಮೇಲೆ PSA ಲೆವೆಲ್ ಅಂದರೆ ಏನು ಪ್ರೋಸ್ಟೇಟ್ ಸಿರಮ್ ಆಂಟಿಜೆನ್ ಇರುತ್ತೆ, ತುಂಬ ಹೈ ಇದೆ, ಇನ್ಫ್ಲೇಷನ್ ತುಂಬ ಜಾಸ್ತಿ ಇದೆ, ದ ಕಲರ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ಲ್ಯಾಂಡ್ ತುಂಬಾನೇ ಡಾರ್ಕ್ ಮತ್ತು ಪಿಂಕಿಶ್ ಡಾರ್ಕ್ ಆಗ್ತಾ ಇದ್ರೆ ಅವಾಗ ಮಾತ್ರ ಅದ್ರ ಬಗ್ಗೆ ವರಿ ಮಾಡ್ತೀವಿ. ನಾವು ಹಿಯರ್ ಈ ಪರ್ಟಿಕ್ಯುಲರ್ ವಿಷಯನಲ್ಲಿ ನಾನು ಬರೇ ಪ್ರೋಸ್ಟೇಟ್ ಇನ್ಫ್ಲಮೇಷನ್ ಅಥವಾ BPH ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಯಂಗ್ ಏಜ್ನಲ್ಲಿ ವೆರಿ ಕಾಮನ್ ಆಗಿದೆ. ಸೊ ಇದಕ್ಕೆ ನಾನು ಏನೇನು ಮಾಡಲಿ ಸರ್, ನನಗೆ ಆಲ್ರೆಡಿ ಇವೆಲ್ಲ ಸಿಂಪ್ಟಮ್ ಬಂದಿದೆ, ರಿಸರ್ಚ್ಗೆ ಪದೇ ಪದೇ ಹೋಗ್ಬೇಕಾಗ್ತಾ ಇದೆ, ಸ್ವಲ್ಪ ಅವಾಗ ಚುಟ್ಟು ಒಳಗಡೆ ಏನೋ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಉರಿ ಆಗುತ್ತೆ, ರಿಪೀಟೆಡ್ಲಿ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೋಸ್ಟೇಟ್ನಲ್ಲಿ ಇನ್ಫ್ಲಮೇಷನ್ ಯಾರಿಗಾಗಿದೆ, ಫಿಸಿಕಲಿ ಆಕ್ಟಿವ್ ಆಗಿರಿ, ಕೀಗಲ್ ಎಕ್ಸಸೈಸ್ ಮಾಡಿ 20 ಮಿನಿಟ್ಸ್ ಪ್ರತಿದಿನ. ರೆಗ್ಯುಲರ್ ಆಗಿ ಏನಿದೆ ಸ್ವಲ್ಪ ಫುಡ್ನಲ್ಲಿ ಆದಷ್ಟು ಸ್ಪ್ರೌಟ್ಸ್, ಮೊಳಕೆ ಕಾಳುಗಳು, ನಾಟಿ ಹಸುವಿನ ತುಪ್ಪ, ಹಸಿ ತರಕಾರಿಗಳು, ಹಣ್ಣುಗಳು, ಗೋಕುರು, ಆಯುರ್ವೇದಿಕ್ ಅಂಗಡಿನಲ್ಲಿ ಗೋಕುರು ಚೂರ್ಣ ಅಂತ ಸಿಗುತ್ತೆ, ತುಂಬ ಅದ್ಭುತವಾದ ಔಷಧಿ. ಸ್ಪೆಷಲಿ ಮೂತ್ರಕೋಶ ರಿಲೇಟೆಡ್ ಯಾವುದೋ ಕಾಯಿಲೆ ಇದ್ದರೆ ಅದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಮತ್ತೊಂದು ಪ್ರಯೋಗ ಹೇಳ್ತೀನಿ. ಸ್ಪೆಷಲಿ ಇದರಲ್ಲಿ ರಿಪೀಟೆಡ್ಲಿ ಯೂರಿನ್ ಆಗ್ತಾ ಇದೆ, ರಿಪೀಟೆಡ್ಲಿ ನನಗೆ ಯೂರಿನಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಯೂರಿನ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಡೇಟ್ಸ್, ಡ್ರೈ ಡೇಟ್ಸ್, ಒಣ ಖರ್ಜೂರ, 4 ಒಣ ಖರ್ಜೂರ ತಗೊಳ್ಳಿ, 1 ಗ್ಲಾಸ್ ಹಾಲು ತಗೊಳ್ಳಿ. ಆ ಹಾಲಿನಲ್ಲಿ ಡ್ರೈ ಡೇಟ್ಸ್ ಅಥವಾ ಒಣ ಖರ್ಜೂರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇರಿ.
1 ಗ್ಲಾಸ್ ಹಾಲೇನಿದೆಯಲ್ಲ ಅರ್ಧ ಗ್ಲಾಸ್ ಆಗುವವರೆಗೆ ಕುದಿಸ್ಬೇಕದು. ಅರ್ಧ ಗ್ಲಾಸ್ ಹಾಲು ಆದ್ಮೇಲೆ ಫಸ್ಟ್ ಅದು ಒಳಗಡೆ 4 ಖರ್ಜೂರ ನೀವು ಬೀಜ ತೆಗೆದ್ಬಿಟ್ಟು ಹಾಕಿದಿರಲ್ಲ ಅದು ತಿನ್ನಿ. ಆದ್ಮೇಲೆ ಅದು ಹಾಲೇನಿದೆಯಲ್ಲ ಸ್ವಲ್ಪ ಹಾರೋದ್ಮೇಲೆ ಸ್ಲೋಲಿ ಸಿಪ್ ಬೈ ಸಿಪ್ ಒಂದು 15 ದಿನನೋ 20 ದಿನ ಮಾಡಿ. ಈ ಪ್ರಯೋಗದಿಂದ ಸ್ವಲ್ಪ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಮತ್ತು ಆ ಯೂರಿನಲ್ಲಿ ಕಂಟ್ರೋಲ್ ಬರುತ್ತೆ, ಆ ಪೆಲ್ವಿಕ್ ಫ್ಲೋರ್ ಮಸಲ್ನಲ್ಲಿ ಸ್ಟ್ರೆಂತ್ ಬರುತ್ತೆ. ಕೀಗಲ್ ಎಕ್ಸಸೈಸ್ ಮಾಡ್ತಾ ಇದು ಮಾಡಿ, ಒಳ್ಳೆ ಎಕ್ಸಸೈಸ್ ಮಾಡಿ. ನೀರೇನಿದೆಯಲ್ಲ ಸಾಯಂಕಾಲ ಒಂದು 7:30-8 ಗಂಟೆ ಆದಮೇಲೆ ಕಡಿಮೆ ಕುಡಿಯೋದು ಪ್ರಯತ್ನ ಮಾಡಿ. ಮತ್ತು ಇದರ ಬಗ್ಗೆ ಇದು ಏನಾಗುತ್ತೆ ಸರ್ಟನ್ ಟೈಮ್ ಏನಾಗುತ್ತೆ ಸ್ವಲ್ಪ ಒಂದು ಇನಿಷಿಯಲಿ ಫಿಸಿಕಲ್ ಪ್ರಾಬ್ಲಮ್ ಇಲ್ಲೇ ಬರ್ತಾ ಒಂದು ಸೈಕಲಾಜಿಕಲ್ ಆಗ್ತಾ ಇದೆ. ಒಂದು ಮೈಂಡ್ನಲ್ಲಿ ಎಲ್ಲೋ ಹೋಗ್ಬೇಕಾ, ಅಯ್ಯೋ ಆನ್ ದ ವೇ ಹೋಗುವಾಗ ಯೂರಿನ್ ಬರಬಾರ್ದು ಅಂತ ಸುಮ್ಮನೆ ವಾಶ್ರೂಮ್ಗೆ ಹೋಗೋದು. ಮೂವಿ ಹೋಗ್ಬೇಕಾ, ಇಂಟರ್ವಲ್ ಐತೆ ಅಂತ ತಿಳ್ಕೊಳ್ಳಿ, ಇಂಟರ್ವಲ್ ನಿಮಗೆ ಯೂರಿನ್ ಬಂದಿಲ್ಲ ಮತ್ತು ಮುಂದೆ ತೊಂದರೆ ಆಗ್ಬಾರ್ದಂತ ಸುಮ್ಮನೆ ವಾಶ್ರೂಮ್ ಹೋಗಿ ಅನ್ನೆಸೆಸರಿ ಮುಂದೆ ಬರಬಾರ್ದಂತ ಮತ್ತು ಇದು ಮೈಂಡ್ದಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಸೊ ನಾನು ಯಂಗ್ ಏಜ್ ಇರಲಿ ಓಲ್ಡ್ ಏಜ್ ಇರಲಿ ಯಾರಿಗೆ ಪೋಸ್ಟೆಡ್ ಸಮಸ್ಯೆ ಇದೆ ಅವರು ಕೀಗಲ್ ಎಕ್ಸಸೈಜಸ್ಸು, ನಾರ್ಮಲ್ ಎಕ್ಸಸೈಜಸ್ಸು, ವಾಕು, ಪ್ರಾಪರ್ ಸ್ಲೀಪು, ಪ್ರಾಪರ್ ಏನಿದೆಯಲ್ಲ ಫುಡ್ ಹ್ಯಾಬಿಟ್ಸು, ಅದರಲ್ಲಿ ಮೇನ್ಲಿ ಖಾರ ಮಸಾಲೆ ಐಟಮ್ ಹುಳಿ ಐಟಮ್ ಸ್ವಲ್ಪ ಕಡಿಮೆ ಮಾಡಿ. ನಾನು ಇವಾಗ ಏನು ಖರ್ಜೂರದ ಪ್ರಯೋಗ ಏನು ಹೇಳಿದೆಲ್ಲ ರೆಗ್ಯುಲರಾಗಿ ಮಾಡಿ. ನಾಟಿ ಹಸು ತುಪ್ಪ ಪ್ರಯೋಗ ಮಾಡಿ. ಹೊಕ್ಕಳಿನಲ್ಲಿ ರಾತ್ರಿ ಮರಬೇಕಂದ್ರೆ ಒಂದು 2 ಹನಿ ಏನಿದೆಯಲ್ಲ ಹರಳೆ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಸ್ವಲ್ಪ ಹಾಕಿರಿ. ಮೋಷನ್ ಏರಿಯಾನಲ್ಲಿ ಸ್ವಲ್ಪ ಹರಳೆ ಎಣ್ಣೆ ಅಪ್ಲೈ ಮಾಡಿ. ಇದು ಎಲ್ಲ ವಾತ ಕಂಟ್ರೋಲ್ ಮಾಡುವ ಉಪಯೋಗಗಳು. ಯಾಕಂದರೆ ಆ ಏರಿಯಾನಲ್ಲಿ ಅಪಾನ ವಾಯು ದೃಷ್ಟಿಯಿಂದ ಇವೆಲ್ಲ ಸಮಸ್ಯೆ ಆಗಿದಿರುತ್ತೆ. ಸೊ ನಾವು ಅಪಾನ ವಾಯುನ ಅನುಲೋಮನ ಮಾಡಬೇಕು. ವಾತ ಮೇಲೆ ಹೋಗಬಾರ್ದು, ವಾತ ಕೆಳಗೆ ಹೋಗಬೇಕು. ಆ ವಾತ ಕೆಳಗಡೆ ಹೋದ್ಮೇಲೆ ಆ ಅಗ್ರಿವೇಟೆಡ್ ವಾತ ಏನಿದೆಯಲ್ಲ ಸ್ಲೋಲಿ ಕಂಟ್ರೋಲ್ ಆಗುತ್ತೆ. ಇಷ್ಟು ಮಾಡಿ ನೋಡಿ. ಇದರಿಂದನೂ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಆಯುರ್ವೇದನಲ್ಲಿ ಪಂಚಕರ್ಮನಲ್ಲಿ ಉತ್ತರ ಬಸ್ತಿ ಅಂತ ಒಂದು ಕ್ರಿಯೆ ಇರುತ್ತೆ. ಈ ಉತ್ತರ ಬಸ್ತಿ ಕ್ರಿಯೆ ನೀವು ಸ್ವಲ್ಪ ಮಾಡಿಬಿಟ್ರೆ, ಅದರ ಜೊತೆಗೆ ಸ್ವಲ್ಪ ಮಾತ್ರಾ ಬಸ್ತಿ ಮತ್ತು ಅನುವಾಸನ ಬಸ್ತಿ ಕೊಟ್ಟರೆ ಈ ವಾತವ್ಯಾಧಿ ಸ್ಪೆಷಲಿ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಬಂದಿರುವ ಊತ ಕಡಿಮೆ ಆಗುತ್ತೆ. ಇನ್ ಕೇಸ್ ಈ ಥರ ಮತ್ತು ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ತಮಗೆ ತಿಳ್ಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರೋ ದಿನಗಳೇ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೇನೆ. ಧನ್ಯವಾದ.